ಮಕರ ಸಂಕ್ರಾಂತಿ ಭಾರತದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇದು ಕೇವಲ ಹಬ್ಬವಲ್ಲದೆ ಖಗೋಳಶಾಸ್ತ್ರೀಯ ಘಟನೆಯನ್ನು ಸೂಚಿಸುವ ಸಂಕ್ರಾಂತಿ ಹಬ್ಬವಾಗಿದೆ. ಪ್ರತಿ ವರ್ಷ ಜನವರಿ 14 ಅಥವಾ 15 ರಂದು ಆಚರಿಸಲಾಗುವ ಈ ಹಬ್ಬವು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದನ್ನು ಸೂಚಿಸುತ್ತದೆ. ಇದು ಬೆಳಕು ಮತ್ತು ಉಷ್ಣತೆಯ ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ, ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಉತ್ತರಾಯಣದ ಆರಂಭವನ್ನು ಗುರುತಿಸುತ್ತದೆ. ಈ ಹಬ್ಬವು ಭಾರತದ ವಿವಿಧ ಭಾಗಗಳಲ್ಲಿ ವಿಭಿನ್ನ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಕರ್ನಾಟಕದಲ್ಲಿ ಸಂಕ್ರಾಂತಿ ಅಥವಾ ಸುಗ್ಗಿ ಹಬ್ಬ, ತಮಿಳುನಾಡಿನಲ್ಲಿ ಪೊಂಗಲ್, ಪಂಜಾಬ್ನಲ್ಲಿ ಲೋಹ್ರಿ, ಅಸ್ಸಾಂನಲ್ಲಿ ಬಿಹು ಇತ್ಯಾದಿ. ಇದು ಕೃಷಿ ಸಂಸ್ಕೃತಿಯೊಂದಿಗೆ ಗಾಢವಾಗಿ ಬೆಸೆದಿದ್ದು, ರೈತರಿಗೆ ಧನ್ಯವಾದ ಸಲ್ಲಿಸುವ ಸಂದರ್ಭವಾಗಿದೆ. ಇತಿಹಾಸ ಮತ್ತು ಮಹತ್ವ. ಮಕರ ಸಂಕ್ರಾಂತಿಯ ಇತಿಹಾಸವು ಪ್ರಾಚೀನ ವೇದ ಕಾಲಕ್ಕೆ ಹಿಂದಿರುಗುತ್ತದೆ. ವೇದಗಳಲ್ಲಿ ಸೂರ್ಯ ದೇವತೆಯನ್ನು ಪೂಜಿಸುವುದು ಮತ್ತು ಉತ್ತರಾಯಣದ ಮಹತ್ವವನ್ನು ವಿವರಿಸಲಾಗಿದೆ. ಪುರಾಣಗಳ ಪ್ರಕಾರ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಉತ್ತರಾಯಣದಲ್ಲಿ ಮರಣ ಹೊಂದಲು ಕಾಯುತ್ತಿದ್ದರು, ಏಕೆಂದರೆ ಈ ಸಮಯವು ಮೋಕ್ಷಕ್ಕೆ ಅನುಕೂಲಕರವೆಂದು ನಂಬಲಾಗಿದೆ. ಇದು ಕೇವಲ ಧಾರ್ಮಿಕ ಹಬ್ಬವಲ್ಲದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಗಮವಾಗಿದೆ. ಇದು ಚಳಿಗಾಲದ ಕತ್ತಲೆಯನ್ನು ದೂರ ಮಾಡಿ ಹೊಸ ಆಶಯ ಬೆಳಕನ್ನು ತರುತ್ತದೆ ಎಂಬುದು ಒಂದು ಆಳವಾದ ಒಳನೋಟ. ಆಧುನಿಕ ಕಾಲದಲ್ಲಿ ಇದು ಪರಿಸರ ಸಂರಕ್ಷಣೆ ಮತ್ತು ಕೃಷಿ ಸುಸ್ಥಿರತೆಯ ಬಗ್ಗೆ ಚಿಂತನೆಗೆ ಪ್ರೇರಣೆ ನೀಡುತ್ತದೆ, ಏಕೆಂದರೆ ಹಬ್ಬದ ಕೇಂದ್ರದಲ್ಲಿ ಸೂರ್ಯನ ಮಹತ್ವವಿದೆ. ಇದು ಜೀವನದ ಮೂಲ ಶಕ್ತಿ. ಖಗೋಳಶಾಸ್ತ್ರೀಯವಾಗಿ ಸಂಕ್ರಾಂತಿ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬದಲಾಗುವ ಸಮಯ. ಭೂಮಿಯ ಅಕ್ಷದ ಓರೆಯಿಂದಾಗಿ ಸೂರ್ಯನು ಉತ್ತರ ಗೋಳಾರ್ಧಕ್ಕೆ ಹೆಚ್ಚು ಹತ್ತಿರವಾಗುತ್ತಾನೆ, ದಿನಗಳು ಉದ್ದವಾಗುತ್ತವೆ ಮತ್ತು ಚಳಿ ಕಡಿಮೆಯಾಗುತ್ತದೆ. ಇದು ಭಾರತೀಯ ಜ್ಯೋತಿಷ್ಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದು, ಹಬ್ಬಗಳ ಕ್ಯಾಲೆಂಡರ್ನಲ್ಲಿ ಏಕೈಕ ಸೌರ ಆಧಾರಿತ ಹಬ್ಬವಾಗಿದೆ. ಇತರರು ಚಂದ್ರ ಆಧಾರಿತ. ಕರ್ನಾಟಕದಲ್ಲಿ ಆಚರಣೆಗಳು. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯನ್ನು ಸುಗ್ಗಿ ಹಬ್ಬ ಅಥವಾ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಇದು ರೈತರ ಹಬ್ಬವಾಗಿ ಆಚರಿಸಲ್ಪಡುತ್ತದೆ. ಅಲ್ಲಿ ಸೂರ್ಯ ದೇವತೆಗೆ ಪೂಜೆ ಸಲ್ಲಿಸಿ ಬೆಳೆಗಳ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ಬೆಂಗಳೂರು ಮತ್ತು ಇತರ ನಗರಗಳಲ್ಲಿ ಜನರು ಮನೆಗಳ ಮುಂದೆ ರಂಗೋಲಿ ಬಿಡುತ್ತಾರೆ. ಇದು ಸೃಜನಶೀಲತೆ ಮತ್ತು ಸ್ವಾಗತದ ಸಂಕೇತ. ಗ್ರಾಮೀಣ ಪ್ರದೇಶಗಳಲ್ಲಿ ದನಗಳನ್ನು ಅಲಂಕರಿಸಿ ಪೂಜಿಸುತ್ತಾರೆ, ಏಕೆಂದರೆ ಅವು ಕೃಷಿಯ ಮೂಲ ಭಾಗ. ಒಂದು ಆಸಕ್ತಿದಾಯಕ ಒಳನೋಟ. ಈ ಹಬ್ಬವು ಸಮುದಾಯದ ಒಗ್ಗಟ್ಟನ್ನು ಬಲಪಡಿಸುತ್ತದೆ. ಜನರು ಪರಸ್ಪರ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಮತ್ತು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎಂದು ಹೇಳುತ್ತಾರೆ. ಇದು ಸಕಾರಾತ್ಮಕತೆ ಮತ್ತು ಸಾಮರಸ್ಯವನ್ನು ಪ್ರೋತ್ಸಾಹಿಸುತ್ತದೆ. ಗ್ರಾಮಗಳಲ್ಲಿ ಹಬ್ಬದ ಸಂದರ್ಭದಲ್ಲಿ ಜಾತ್ರೆಗಳು ನಡೆಯುತ್ತವೆ. ಅಲ್ಲಿ ನೃತ್ಯ, ಸಂಗೀತ ಮತ್ತು ಸ್ಥಳೀಯ ಕಲೆಗಳು ಪ್ರದರ್ಶನಗೊಳ್ಳುತ್ತವೆ. ಬೆಂಗಳೂರಿನಂತಹ ನಗರಗಳಲ್ಲಿ ಗಾಳಿಪಟ ಹಾರಾಟವು ಜನಪ್ರಿಯವಾಗಿದ್ದು, ಆಕಾಶವನ್ನು ಬಣ್ಣ ಬಣ್ಣದ ಗಾಳಿಪಟಗಳಿಂದ ತುಂಬುತ್ತದೆ. ಇದು ಕೇವಲ ಮನರಂಜನೆಯಲ್ಲದೆ ಹೊಸ ಆರಂಭದ ಸಂಕೇತವಾಗಿದೆ. ಗಾಳಿಪಟಗಳು ಆಕಾಶಕ್ಕೆ ಏರುವಂತೆ ಜೀವನದಲ್ಲಿ ಮುಂದುವರಿಯುವುದು. ಸಾಂಪ್ರದಾಯಿಕ ಆಚರಣೆಗಳು ಮತ್ತು ಆಹಾರ. ಸಂಕ್ರಾಂತಿಯ ಮುಖ್ಯ ಸಾಂಪ್ರದಾಯಿಕ ಆಚರಣೆಗಳು ಸ್ನಾನ, ಪೂಜೆ ಮತ್ತು ದಾನ. ಜನರು ಹೊಸ ಬಟ್ಟೆಗಳನ್ನು ಧರಿಸಿ ಸೂರ್ಯನಿಗೆ ಅರ್ಘ್ಯ ಸಲ್ಲಿಸುತ್ತಾರೆ. ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ವಿನಿಮಯವು ಪ್ರಮುಖವಾಗಿದೆ. ಎಳ್ಳು ಮತ್ತು ಬೆಲ್ಲ ಮಿಶ್ರಣವು ಆರೋಗ್ಯಕ್ಕೆ ಉತ್ತಮವೆಂದು ನಂಬಲಾಗಿದೆ. ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ನೀಡುತ್ತದೆ. ಇದಲ್ಲದೆ ಸಕ್ಕರೆ, ಅಚ್ಚು, ಕಬ್ಬು ಮತ್ತು ಹಣ್ಣುಗಳನ್ನು ವಿತರಿಸುತ್ತಾರೆ. ಆಹಾರದಲ್ಲಿ ಸಿಹಿ ಪೊಂಗಲ್, ಹುಗ್ಗಿ ಅಥವಾ ಕಿಚಡಿ ತಯಾರಿಸುತ್ತಾರೆ. ಇವುಗಳು ಹೊಸ ಬೆಳೆಯ ಅಕ್ಕಿ ಮತ್ತು ಬೇಳೆಯಿಂದ ಮಾಡಲ್ಪಡುತ್ತವೆ. ಇದು ಕೃಷಿಯ ಸಂಪತ್ತನ್ನು ಸೂಚಿಸುತ್ತದೆ. ಒಂದು ಆಳವಾದ ಒಳನೋಟ. ಈ ಆಹಾರಗಳು ಪೌಷ್ಟಿಕವಾಗಿರುವುದಲ್ಲದೆ ಆಯುರ್ವೇದದಲ್ಲಿ ಚಳಿಗಾಲದ ಆಹಾರವಾಗಿ ಶಿಫಾರಸು ಮಾಡಲಾಗಿದೆ. ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಧುನಿಕ ಸಂದರ್ಭದಲ್ಲಿ ಮಹತ್ವ. ಆಧುನಿಕ ಜಗತ್ತಿನಲ್ಲಿ ಮಕರ ಸಂಕ್ರಾಂತಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುತ್ತದೆ. ಸೂರ್ಯನ ಮಹತ್ವವು ನವೀಕರಣೀಯ ಇಂಧನಕ್ಕೆ ಸಂಬಂಧಿಸಿದ್ದು, ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಪ್ರಸ್ತುತವಾಗಿದೆ. ಇದಲ್ಲದೆ ಇದು ಮಾನಸಿಕ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಚಳಿಗಾಲದ ನಂತರ ಬರುವ ಉದ್ದ ದಿನಗಳು ಮನಸ್ಸನ್ನು ಉಲ್ಲಾಸಗೊಳಿಸುತ್ತವೆ. ಕರ್ನಾಟಕದಲ್ಲಿ ಈ ಹಬ್ಬವು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ಪಾತ್ರವಹಿಸುತ್ತದೆ. ಯುವಕರನ್ನು ಸಾಂಪ್ರದಾಯಿಕ ಮೌಲ್ಯಗಳೊಂದಿಗೆ ಸಂಪರ್ಕಿಸುತ್ತದೆ. ಒಟ್ಟಾರೆಯಾಗಿ ಮಕರ ಸಂಕ್ರಾಂತಿ ಆಶೆ, ಸಮೃದ್ಧಿ ಮತ್ತು ಒಗ್ಗಟ್ಟಿನ ಸಂಕೇತ. ಇದು ನಮ್ಮನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಜೀವನದ ಚಕ್ರವನ್ನು ನೆನಪಿಸುತ್ತದೆ. ಈ ಹಬ್ಬವನ್ನು ಆಚರಿಸುವ ಮೂಲಕ ನಾವು ನಮ್ಮ ಸಾಂಸ್ಕೃತಿಕ ಬೇರುಗಳನ್ನು ಬಲಪಡಿಸುತ್ತೇವೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.